ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ಬೆಳಗ್ಗೆ ಕರ್ನಾಟಕದ ಸುತ್ತ ಸುದ್ದಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಕಾಮಪುರಾಣದ ಬಗ್ಗೆ ಮಾತಾಡಿದ್ವಿ. ಇದನ್ನ ನೋಡ್ತಾ ಇದ್ರೆ ನಾವು ಏನನ್ಸುತ್ತೆ ಅಂದ್ರೆ, ಎರಡು ನಾಯಿಗಳ ಗಂಟಾಕೊಂಡಿದ್ರೆ ಮೂರನೇ ನಾಯಿ ಏರೋದಕ್ಕೆ ನಂದೆಲ್ಲಿಡ್ಲಿ ಅಂತ ಪ್ರಯತ್ನ ಪಡುತ್ತದಲ್ಲ, ಆ ರೀತಿ ಆಗಿದೆ ಪರಿಸ್ಥಿತಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವನು ಪ್ರಜ್ವಲ್ ರೇವಣ್ಣ ಮತ್ತು ಸಂತ್ರಸ್ತೆಯರು, ಅವ್ರದ್ದು ಒಂದು ಭಾಗ. ಮತ್ತೆ ಈ ಹೇಸಿಗೆ ಕೃತ್ಯದ ಬೆಂಕಿಯಲ್ಲಿ, ಈ ಕಾಮದಹನದಲ್ಲಿ ನಮ್ಮ ಬೇಳೆನ ಬೇಯಿಸ್ಕೋಬೇಕು ಅಂತ ನಿಂತಿರ್ತಕ್ಕಂಥ ಈ ನಮ್ಮ ರಾಜಕೀಯ ನಾಯಕರುಗಳು, ಇವ್ರದ್ದು ಒಂದು ತಂಡ. ಅದು ಒಂದು ತೂಕ ಆದ್ರೆ ಇದು ಒಂದು ತೂಕ. ಹೇಸಿಗೆ ಕೆಲಸ, ವಲಸೆ ಕೆಲಸ ಮಾಡೋನು ಎಷ್ಟು ಅಪರಾಧಿಯೋ ಅದನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ರಾಜಕಾರಣಿ ಇದನ್ನಲ್ಲ, ಅವನಿಗಿಂತಲೂ ಡಬಲ್ 420 ಇದ್ದಂಗೆ. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದೇ ಅದು. ಕರ್ನಾಟಕ ಅಂತಲ್ಲ, ದೇಶದ ರಾಜಕಾರಣದಲ್ಲಿ ಇವತ್ತು ಒಬ್ಬನ್ನ ಮುಗಿಸೋದಕ್ಕೆ, ರಾಜಕೀಯವಾಗಿ ಮಣ್ಣು ಮಾಡೋದಕ್ಕೆ ಇನ್ನೊಬ್ಬ ಅದು ಯಾವ ಮಟ್ಟಕ್ಕಾದ್ರೂ ಹೋಗಿ ನಿಂತ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾನೆ ಅಂತ ಸನ್ನಿವೇಶ ಇವತ್ತು ನಾವು ರಾಜಕಾರಣದಲ್ಲಿ ಕಾಣ್ತಾ ಇದ್ದೀವಿ. ಅಂತ ಸನ್ನಿವೇಶವನ್ನ ನಾವು ರಾಜಕಾರಣದಲ್ಲಿ ಇವತ್ತು ಕಾಣ್ತಾ ಇದ್ದೀವಿ. ಇದು ಬರೀ ನಮ್ಮ ರಾಜ್ಯ ಅಂತಲ್ಲ, ಇಡೀ ದೇಶದ ಸುತ್ತ ಇದೇ ರಾಜಕಾರಣವೇ ಹಬ್ಬಿರುವಂಥದ್ದು. ಇದೇ ಸಂದರ್ಭ ಸನ್ನಿವೇಶದಲ್ಲೂ ಇದೇ ತರ ನಾವು ಕಂಡ್ವಿ. ಎಲ್ಲಿ? ಸಾವ್ಕಾರ್ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಕೂಡ. ಯಾಕೆಂದ್ರೆ ಇವನ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಅದನ್ನ ತಮ್ಮ ರಾಜಕೀಯ ತೇವಲಿಗೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಇವರು ಇನ್ನೊಬ್ಬನ ಮುಗಿಸೋದಕ್ಕೆ ರಾಜಕೀಯ ವೈರಿಗಳನ್ನ ಬಳಸ್ಕೊತಾ ಇದಾರಲ್ಲ, ಈ ಸನ್ನಿವೇಶಗಳನ್ನ ನೋಡಿದ್ರೆ ಇವರು ಅವ್ರಿಗಿಂತಲೂ ಕಡಿಮೆ ಆದಂಥದ್ದೇನಲ್ಲ ಇದು. ಇದನ್ನ ನಾವು ಇತ್ತೀಚೆಗೆ ಬಹಳ ಕಾಣ್ತಾ ಇದ್ವಿ. ಇದರ ಮಧ್ಯೆ ಒಂದು ಸೂಕ್ಷ್ಮವಾದ ವಿಚಾರ, ಅದು ಸಂವೇದನಾಶೀಲವಾದಂಥ ಮನಸ್ಸಿಗೆ ಮಾತ್ರ ತಟ್ಟುವಂಥದ್ದು. ಅದೇನು ಅಂದ್ರೆ, ಇವರಿಬ್ಬರ ಕಾದಾಟದಲ್ಲಿ ಮಧ್ಯೆ ಸಿಕ್ಕಾಕೊಂಡ್ರಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳ ಕತೆ ಏನಾಗಬಾರ್ದು. ಅಲ್ಲಿ ಎಷ್ಟೋ ಜನ ಉದ್ಯೋಗಸ್ಥರು ಇದ್ದಾರೆ, ಗಂಡುಳು ಗರ್ತಿರು ಇದ್ದಾರೆ, ಸಮಾಜದಲ್ಲಿ ಮಾನವಂತರಂಗೆ ಮಾನ ಕಾಪಾಡ್ಕೊಂಡು ಬದುಕ್ತಿದ್ದಂಥವ್ರು ಇದ್ದಾರೆ. ಇವೆಲ್ಲ ಬಹಿರಂಗಕ್ಕೆ ಬಂದ್ರೆ ಅವ್ರ ಬದುಕೇನಾಗಬೇಕು, ಅವ್ರ ಜೀವನ ಏನಾಗಬೇಕು? ಇವ್ರ ಕಾದಾಟದಲ್ಲಿ ಬೇರೆ ಜೀವಗಳ ಬಲಿಯಾಯ್ತಾ ಇವೆಲ್ಲ ಅಂತ ಯಾರು ಇವತ್ತು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಮೀಡಿಯಾದವರು ಅಷ್ಟೇ, ಅವ್ರಿಗೆ ರೋಚಕ ಸುದ್ದಿಗಳು ಸಿಕ್ಕಿದ್ರೆ ಸಾಕಷ್ಟೇ. ಅದನ್ನು ಬಿಟ್ರೆ ಇವ್ರ ಬೆಳೆ ಬೇಯಿಸ್ಕೊಳ್ಳೋದು. ಆ ಹೆಣ್ಮಕ್ಳು ಪ್ರಾಣ ಮಾನ ಹೋದ್ರೆ ಹೋಗ್ಲಿ ಅಂದ್ರೆ ಇದನ್ನ ಈಚೆಗೆ ತರಬಾರ್ದು ಅಂತಲ್ಲ, ಸ್ವಲ್ಪ ಸಂವೇದನಾಶೀಲರಾಗಿ ಸೂಕ್ಷ್ಮ ಮನಸ್ಥಿತಿಯಿಂದ ಯೋಚನೆ ಮಾಡಬೇಕು. ಇದು ರಾಜಕೀಯ ವಸ್ತು ಆಗಬಾರ್ದು. ಅಷ್ಟೊಂದು ತಿಳುವಳಿಕೆಯಿಂದ ಶಾಂತ ರೀತಿಯಲ್ಲಿ ಇದನ್ನ ಕಾನೂನುಬದ್ಧವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಿದ್ರೇನೆ ಸರಿ. ಅದು ಬಿಟ್ಬಿಟ್ಟು ಈ ರೀತಿ ಒಯ್ಲೋ ಅಂತ ಇವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅದು ಅಲ್ಲದೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭ, ಒಂದು ಹಂತ ಮುಗಿದೋಗಿದೆ, ಎರಡನೇ ಹಂತ ಇದೆ. ಈ ಸಂದರ್ಭದಲ್ಲಿ ಇದೇ ಸಿಕ್ಕಿದ್ದೆ ಅವಕಾಶ ಅಂತೇಳಿ ಉಯ್ಲೋ ಅಂತ ಇದ್ದಾರಲ್ಲ, ನಾಳೆಗೆ ಆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಜೀವ ತಂದ್ಕೊಡೋರು ಯಾರು? ಆ ಮಕ್ಕಳಿಗೆ ತಾಯಾಗೋರು ಯಾರು? ಆ ಕುಟುಂಬಕ್ಕೆ ರಕ್ಷಣೆ ಕೊಡೋರು ಯಾರು? ನಾವು ಕಾಪಾಡ್ತೀವ? ನಮ್ಮ ರಾಜಕೀಯ ತೇವಲುಗಳಿಗೆ ನಾವು ಇದನ್ನೆಲ್ಲ ಮಾಡಿಕೊಂಡು ಇದ್ರ ಬಗ್ಗೆ ಯಾರಿಗೂ ಸ್ವಲ್ಪ ಯೋಚನೆ ಮಾಡುವಂಥ ಮನಸ್ಥಿತಿನೇ ಇಲ್ವಾ? ಅಲ್ಲ, ಬೇರೆ ಮೂರನೇ ವರ್ಗನಾರು ಇದ್ರ ಬಗ್ಗೆ ಉಗಿದು ಎಚ್ಚರಿಸುವಂಥ ಪರಿಸ್ಥಿತಿನಾರು ಬೇಡವಾ?
ಇವೆಲ್ಲ ನಿಜವಾಗ್ಲೂ ಯೋಚಿಸ್ಬೇಕಾಗಿರ್ತಕ್ಕಂಥ ವಿಚಾರ. ಇದ್ರ ಜೊತೆಗೆ ನನಗೆ ಇನ್ನೊಂದು ಹೊಳೆಯೋದೇನು ಅಂದರೆ, ಇತ್ತೀಚೆಗೆ ಇಂಥ ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಘಟನೆಗಳಿಗೂ ಈ ಪ್ರಜ್ವಲ್ ರೇವಣ್ಣನ ಸೆಕ್ಸ್ ಸ್ಕ್ಯಾಂಡಲ್ಗೂ ಕೆಲವೊಂದು ವ್ಯತ್ಯಾಸ ಇದೆ. ಏನು ಅಂದರೆ, ಈ ಸೆಕ್ಸ್ ಸ್ಕ್ಯಾಂಡಲ್ ಎಲ್ಲ ಸಾಮಾನ್ಯವಾಗಿ ಒಬ್ಬರನ್ನ ಬೆದರಿಸೋದಕ್ಕೆ ಅಥವಾ ಅವಳನ್ನು ದೈಹಿಕವಾಗಿ ಬಳಸ್ಕೊಳ್ಳೋದಕ್ಕೆ ಮತ್ತು ಬೇರೆ ಹಿತಾಸಕ್ತಿಗಾಗಿ ಬಳಸ್ಕೊಳ್ಳೋದಕ್ಕೆ ಇದನ್ನು ಬ್ಲ್ಯಾಕ್ ಮೇಲ್ ರೂಪದಲ್ಲಿ ಬಳಸುವಂಥದ್ದು. ಇಲ್ಲ ಒಬ್ಬಳ ವಿರುದ್ಧವಾಗಿ ಒಬ್ಬ ನಿಂತಿರ್ತಾನೆ, ಅಥವಾ ಅವನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇವಳು ದುಡ್ಡು ಕೀಳುವಂಥ ಪ್ರಯತ್ನದಲ್ಲಿ ಇವಳಿರ್ತಾಳೆ. ಆದರೆ ಈ ಕೇಸಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಏನು ಈಗ ಸಿಕ್ಕಾಕೊಂಡಿದ್ದಾನಲ್ಲ ಈ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ, ಆತನೇ ಇದನ್ನ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದನ್ನ ಏನು ಹೇಳಬೇಕು ಅಂತ ನಮಗೆ ಅರ್ಥವಾಗೋದಿಲ್ಲ. ಇಲ್ಲ ಬೆದರ್ಸಕ್ ಮಾಡ್ಕೊಂಡು, ಅಥವಾ ಮುಂದೆ ಅವಳು ಎಲ್ಲರೂ ಕಂಪ್ಲೇಂಟ್ ಕೊಟ್ಟಳು ಅಂತೇಳಿ ಅವನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡು, ಅಥವಾ ಆಗಾಗೆ ನೋಡ್ಕೊಂಡು ತನ್ನ ವಿಕೃತ ಕಾಮನ ತಣಿಸ್ಕೊಳ್ಳೋದಕ್ಕೆ ಮಾಡ್ಕೊಂಡು, ಏನು ಅಂತ ಒಂದು ಅರ್ಥವಾಗಲ್ಲ. ಯಾತಕ್ಕೆ ಅಂದರೆ, ಈಗ ಆ ಸಿಕ್ಕಿರೋ ವಿಡಿಯೋ ಗಲಾಟೆಗಳಲ್ಲೆಲ್ಲ ಅದೆಲ್ಲ ಪೂರ್ಣ ಇವನು ಮಾಡ್ಕೊಂಡಿರ್ತಕ್ಕಂಥ ಕೃತ್ಯನೇ ಅದು. ಇವನು ಮಾಡ್ಕೊಂಡಿದ್ದಾನೆ. ಇವನು ಕಾರ್ ಡ್ರೈವರ್ ಇದ್ದ, ಅವನಿಗೂ ಮನಸ್ತಾಪ ಬಂತು, ಅವನ ಹೊರಗಟ್ಟದ, ಇವನು ಕಾಣದಂಗೆ ಈ ರೆಕಾರ್ಡ್ ಎಲ್ಲ ತನಗೆ ಫಾರ್ವರ್ಡ್ ಮಾಡ್ಕೊಂಡಿದ್ದ. ಇದೆಲ್ಲ ಒಂದು ಸ್ವಲ್ಪ ಸುದ್ದಿಗಳೆಲ್ಲ ಈಚೆಗೆ ಯಾವಾಗ ಬತ್ತೋ, ರಾಜಕೀಯ ವೈರಿಗಳು ತಮ್ಮ ಗಾಳಕ್ಕೆ ಇದನ್ನ ಮೀನಾಗಿ ಬಳಸ್ಕೊಳ್ಳೋದಕ್ಕೆ ಅವನನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಈ ವಿಡಿಯೋಸ್ ಕ್ಲಿಪ್ಗಳನ್ನೂ ಕೂಡ ಬಳಸ್ಕೊತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂತು ವಿಚಾರ ಅಂತೇಳಿ. ಇದನ್ನ ಬಹಳ ಒಂದು ಆ್ಯಂಗಲಿಂದ, ಒಂದು ಆಯಾಮದಿಂದ ನಾವು ನೋಡೋಕ್ಕಾಗಲ್ಲ. ಈ ಘಟನೆನ ಸುತ್ತಲೂ ಎಲ್ಲ ಥರ 360 ಡಿಗ್ರಿ ಆ್ಯಂಗಲಲ್ಲೂ ನೋಡ್ಬೇಕಾದಂಥ ಘಟನೆ ಇದು. ಇದು ನಡಿಬಾರ್ದು ನಿಜ, ಆದರೆ ಇದನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬರು ರಾಜಕೀಯ ಏಳಿಗೆ ಪಡೆಯೋದಕ್ಕೋಸ್ಕರ ಬಳಸ್ಕೊಳ್ಳೋದು ಕೂಡ ಅಷ್ಟೇ ಮಹಾ ಅಪರಾಧ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಸುದ್ದಿ ಆಗ್ತಾ ಇದೆ, ಇದನ್ನ SIT ಕೊಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರ, ಆಡಳಿತಾರೂಢ ಪಕ್ಷ ಅನೌನ್ಸ್ ಮಾಡಿದೆ. ಈ ತನಿಖಾ ವ್ಯಾಪ್ತಿ ಎಲ್ಲಿವರೆಗೂ ಇರಬೇಕು ಅಂದರೆ, ಈ ಕಾಮಪುರಾಣಕ್ಕೆ ಯಾರು ನೇರ ಹೊಣೆಗಾರರು ಅವರನ್ನು ಒಳಗೊಂಡಂತೆ ಇದನ್ನ ತಮ್ಮ ರಾಜಕೀಯ ತೇವಲಿಗೆ ಬಳಸ್ಕೊಂಡಿರೋರ ತನಕ, ಮತ್ತೆ ಇದನ್ನೆಲ್ಲ ಈಚೆಗೆ ತಂದು ಆ ಹೆಣ್ಮಕ್ಳು ಮಾನ ಮರ್ಯಾದೆ ಕಳೆದಿದಾರಲ್ಲ ಅವ್ರಿಗೂ ಉರ್ಲಾಗಬೇಕು. ಯಾಕೆಂದ್ರೆ ಮುಂದೆ ಯಾರು ಇದನ್ನ ಬಳಸ್ಕೊಂಡು ಯಾರ ಮನೆಯೂ ಹಾಳು ಮಾಡಬಾರ್ದು. ಆದ್ರಿಂದ ಇದು ಸುತ್ತ ಎಲ್ಲ ಆಯಾಮಗಳನ್ನು ಒಳಗೊಂಡಂತೆ ತನಿಖೆ ಆಗಬೇಕು. ಆಗ ಮಾತ್ರ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇವತ್ತಿನ ಸಂಚಿಕೆನ ಮುಗಿಸ್ತೀನಿ. ದಯಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.